ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SSC MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದಂದರೆ ಪೋಸ್ಟ್, ಯಾವ್ಯಾವ ಪೋಸ್ಟ್ ಇದೆ MTS ಅಂಡರಲ್ಲಿ, ಆಮೇಲೆ ಅಪ್ಲೈ ಡೇಟು ಆ್ಯಂಡ್ ಲಾಸ್ಟ್ ಡೇಟ್ ಏನೇನಿದೆ, ಎಲಿಜಿಬಿಲಿಟಿ ಆ್ಯಂಡ್ ಏಜ್ ಲಿಮಿಟ್, ಸ್ಯಾಲ್ರಿ ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ ಆ್ಯಂಡ್ ಸಿಲೆಬಸ್ ಇದಿಷ್ಟನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಸಿಲೆಬಸ್ ಇದೆ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಸ್ಯಾಲ್ರಿ ಎಷ್ಟರಿಂದ ಎಷ್ಟು ಇರುತ್ತೆ, ಏಜ್ ಲಿಮಿಟು ಎಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದರೆ ಡೇಟ್ಸು, ನೋಟಿಫಿಕೇಷನ್ ರಿಲೀಸ್ ಆಗಿದೆ 26 ಜೂನ್ಗೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 26 ಜೂನ್ಗೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು ಇದಕ್ಕೆ ಅಂದರೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 24 ಜುಲೈ 2025. ಜುಲೈ 24ಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡೋಕ್ಕೆ. ಲಾಸ್ಟ್ ಡೇಟ್ ಫಾರ್ ಫೀಸ್ ಪೇಮೆಂಟ್ ಇರುತ್ತಲ್ಲ, ಅದಕ್ಕೆ ಲಾಸ್ಟ್ ಡೇಟು 25 ಜುಲೈ 2025. ಸೇಮು ಅಪ್ಲಿಕೇಶನ್ ಕರೆಕ್ಷನ್ ಅಂದರೆ ಏನಾದರೂ ಅಪ್ಲಿಕೇಶನಲ್ಲಿ ರಾಂಗ್ ಆಗಿದ್ರೆ, ನೀವೇನಾದರೂ ಅಪ್ಲಿಕೇಶನ್ ಹಾಕೋತ್ತಿಗೆ ಏನಾದರೂ ತಪ್ಪು ಮಾಡಿದರೆ ಸೊ ಅದನ್ನು ನೀವು 29 ಮತ್ತು 31 ಜುಲೈಯಲ್ಲಿ ಕರೆಕ್ಷನ್ ಮಾಡ್ಬೋದು. ಎಕ್ಸಾಮ್ ಡೇಟು ಪೇಪರ್ 1 CBT ಸೆಪ್ಟೆಂಬರ್ 20 ಅಥವಾ ಅಕ್ಟೋಬರ್ 24 ಟೈಮಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ MTSದು ಪೇಪರ್ 1. ನೆಕ್ಸ್ಟ್ ನೋಡೋದಾದರೆ ಪೋಸ್ಟ್ ಮತ್ತು ಎಲಿಜಿಬಿಲಿಟಿ, ಹುದ್ದೆಗಳು ಮತ್ತು ಅರ್ಹತೆ ನೋಡೋದಾದರೆ ಪೋಸ್ಟ್ ನೇಮ್ ಯಾವ್ಯಾವ ಬರುತ್ತೆ ಅಂದರೆ ಪೋಸ್ಟು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹೊಂದಿರುತ್ತೆ. ನೆಕ್ಸ್ಟು ಹವಾಲ್ದಾರ್ ಅಂತ ಇರುತ್ತೆ, CBIC ಮತ್ತು CBN ಡಿಪಾರ್ಟ್ಮೆಂಟಲ್ಲಿ. ಇದ್ರ ಬಗ್ಗೆ ಬೇಕಾದರೆ ನೆಕ್ಸ್ಟ್ ಒಂದು ಡೀಟೇಲಾಗಿ ವಿಡಿಯೋ ಮಾಡೋಣ. ಕ್ವಾಲಿಫಿಕೇಷನ್ನು ಮಿನಿಮಮ್ 10th ಪಾಸ್ ಆಗಿರಬೇಕು, SLC ಮುಗಿದಿರಬೇಕು. ಏಜ್ ಲಿಮಿಟು MTSಗೆ 18ರಿಂದ 25, ಹವಾಲ್ದಾರ್ಗೆ 18ರಿಂದ 27. ನೆಕ್ಸ್ಟ್ ನೋಡೋದಾದರೆ ಸ್ಯಾಲ್ರಿ ಡೀಟೇಲ್ಸ್. ಸ್ಯಾಲ್ರಿ ಹೇಗಿರುತ್ತೆ ಅಂದರೆ ಬೇಸಿಕ್ ಪೇ 18,000 ಇರುತ್ತೆ. ಟೋಟಲ್ ಹ್ಯಾಂಡ್ ಸ್ಯಾಲ್ರಿ 18ರಿಂದ 22ವರೆಗೆ ಇರುತ್ತೆ. ಮತ್ತು ಅದರ್ ಬೆನಿಫಿಟ್ಸ್ ಏನೇನಿರುತ್ತೆ ಅಂದರೆ ಮೆಡಿಕಲ್ ಫೆಸಿಲಿಟಿ ಇರುತ್ತೆ, ಪೆನ್ಷನ್ ಸ್ಕೀಮ್ ಇರುತ್ತೆ, ಜಾಬ್ ಸೆಕ್ಯೂರಿಟಿ ಇರುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಜಾಬ್ ಸೆಕ್ಯೂರಿಟಿ ಇರುತ್ತೆ, ಪೆನ್ಷನ್ ಸ್ಕೀಮ್ ಇರುತ್ತೆ, ಮೆಡಿಕಲ್ ಫೆಸಿಲಿಟಿ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಈಗ ಎಕ್ಸಾಮ್ಸ್ ಇರುತ್ತಲ್ಲ, ಸೊ ಎಕ್ಸಾಮ್ಸ್ದ ಪ್ಯಾಟ್ರನ್ ನೋಡೋದಾದರೆ ಪೇಪರ್ 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗುತ್ತೆ. ಕಂಪ್ಯೂಟರಲ್ಲಿ ಟೆಸ್ಟ್ನ ಅಟೆಂಡ್ ಮಾಡೋದಿರುತ್ತೆ. ಇದರಲ್ಲಿ ಸಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್ಸ್ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಇದು 25 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸ್ಗೆ. ನೆಕ್ಸ್ಟು ನಮರಿಕಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ. ಇದು 25 ಕ್ವಶನ್ ಇರುತ್ತೆ 50 ಮಾರ್ಕ್ಸ್ಗೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಇದು 50 ಕ್ವಶನ್ ಇರುತ್ತೆ 100 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ ಇರುತ್ತಲ್ಲ, ಸೊ ಇದು ಕರೆಂಟ್ ಅಫೇರ್ ಏನೇನಾಗಿರುತ್ತೆ ಹಿಸ್ಟ್ರಿ ಅಲ್ಲ, ಅದು 50 ಕ್ವಶನ್ ಇರುತ್ತೆ 100 ಮಾರ್ಕ್ಸ್ಗೆ. ಟೋಟಲು 150 ಕ್ವಶನ್ ಇರುತ್ತೆ 300 ಮಾರ್ಕ್ಸ್ಗೆ. 300 ಮಾರ್ಕ್ಸ್ ಇರುತ್ತೆ. ನಿಮಗೆ ಟೈಮ್ ಎಷ್ಟಿರುತ್ತೆ ಅಂದರೆ 90 ಮಿನಿಟ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗು 0.50 ಪರ್ ರಾಂಗ್ ಆನ್ಸರ್ ಅಂದರೆ ಇಷ್ಟು ಮೈನಸ್ ಮಾಡ್ತಾ ಹೋಗ್ತಾರೆ ನಿಮ್ಮ ಒಂದು ರಿಸಲ್ಟಲ್ಲಿ, ಮಾರ್ಕ್ಸಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ ಪೇಪರ್ 2 ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಅಂದರೆ ಈ ಎಸ್ಸೆ ಆರ್ ಲೆಟರ್ ಇನ್ ಹಿಂದಿ, ಇಂಗ್ಲೀಷ್ ಮತ್ತು ಹಿಂದಿ, ಕನ್ನಡ ಆಪ್ಷನ್ ಇರಲ್ಲ ಇದರಲ್ಲಿ. 100 ಮಾರ್ಕ್ಸ್ಗೆ ಇರುತ್ತೆ. ಡ್ಯೂರೇಷನ್ 30 ಮಿನಿಟ್ಸ್. ಕನ್ನಡ ನಾಟ್ ಅಲೌಡು. ನೆಕ್ಸ್ಟ್ ನೋಡೋದಾದರೆ ಸಿಲೆಬಸ್ ಏನೇನು ಸಿಲೆಬಸ್ ಇದೆ ಅಂತ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಇದರಲ್ಲಿ ಸಿಂಪಲಾಗಿ ಹೇಳೋದಾದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್, ಜನರಲ್ ನಾಲೆಡ್ಜ್ ಇರುತ್ತಲ್ಲ, ಸೊ ಅದ್ರ ಬೇಸಿಗೆ ಇರುತ್ತೆ. ಸೀರೀಸು ಅಂದರೆ ನಂಬರ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಥರ. ಮತ್ತು ಕ್ಲಾಸಿಫಿಕೇಷನ್ ಟೈಪ್ಸ್ ಎಲ್ಲ ಬರುತ್ತಲ್ಲ ಅದು. ನೀವು ಇದರಲ್ಲಿ ಇದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಫುಲ್ ಇನ್ ಡೀಟೇಲ್ಸ್ ಸಿಲೆಬಸ್ನ ಕೊಟ್ಟಿರ್ತೀನಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಹಾಕ್ತಾ ಇರ್ತೀನಿ. ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ಬೋದು. ನೆಕ್ಸ್ಟು ಬ್ಲಡ್ ರಿಲೇಷನ್ಸು, ಫಜಲ್ಸು ಇದೆಲ್ಲ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗಲ್ಲಿ. ನೆಕ್ಸ್ಟ್ ನೋಡೋದಾದರೆ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡು. ಇದರಲ್ಲಿ ಏನು ಬರುತ್ತೆ ಅಂದರೆ ಪರ್ಸೆಂಟೇಜ್ ಬೇಸ್ಡ್ ಮೇಲೆ ಒಂದಷ್ಟು ಕ್ವಶನ್ಸ್ ಇರುತ್ತೆ. ರೇಷಿಯೋ ಮೇಲಿರುತ್ತೆ, ಪ್ರೊಪೋಸಿಷನ್ ರೇಷಿಯೋ ಮತ್ತು
ಅಂದರೆ ಈಗ ಈಕ್ವಿಟಿ ರೇಷಿಯೋ ಇದು ರೇಷಿಯೋ ಇರುತ್ತಲ್ಲ, ಸೊ ಅದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಸಿಂಪಲ್ ಆಗಿರುತ್ತೆ. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಇದೆಲ್ಲ ಇರುತ್ತಲ್ಲ, ಸೊ ಅದ್ರ ಮೇಲೆ ಇರುತ್ತೆ. ಮತ್ತು ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡೋದಿರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಡಾಟಾ ಇಂಟರ್ಪ್ರಿಟೇಷನ್ ಇದೆಲ್ಲ ಸಿಂಪಲಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜು, ಗ್ರಾಮರ್ ಇರುತ್ತೆ. ಇಂಗ್ಲೀಷು ಫುಲ್ ಗ್ರಾಮರು, ವ್ಯಾಕ್ಯಾಬ್ಯುಲರಿ, ಸಿನೋನಿಮಿಸ್ ಆ್ಯಂಡ್ ಆ್ಯಂಟೋನಿಮಿಸು, ಸೆಂಟೆನ್ಸ್ ಕರೆಕ್ಷನು, ಪ್ಯಾಸೇಜ್ ಇರುತ್ತೆ. ಇಷ್ಟೇನೂ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಜನರಲ್ ಅವೇರ್ನೆಸ್ಸು, ಅಂದರೆ ಈಗ ಜನರಲ್ ಅವೇರ್ನೆಸ್ಸು ಈಗ ಕರೆಂಟ್ ಅಫೇರ್ಸ್ ಏನೇನು ಆಗ್ತಾಯಿದೆ, ಅಂದರೆ ಈಗ ಒಂದು ದೇಶದಲ್ಲಿ ಏನೇನು ಆಗ್ತಾ ಇರುತ್ತೆ, ಸೊ ಅದ್ರ ಬಗ್ಗೆ ಇರುತ್ತೆ. ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಪೊಲಿಟಿಕ್ ಆ್ಯಂಡ್ ಜನರಲ್ ಸೈನ್ಸ್, ಸ್ಟ್ಯಾಟಿಕ್ ಜಿ ಕೆ ಬಗ್ಗೆ ಬೇಕಾದರೆ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ನೀವು ಕಮೆಂಟ್ ಮಾಡಿದ್ರೆ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಜನರಲ್ OBC, ಈ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 100 ಇರುತ್ತೆ ಜನರಲ್ಲು OBCಗೆ. SC ST PWT ಇದಕ್ಕೆಲ್ಲ ನೋ ಫೀಸ್, ಯಾವುದೇ ರೀತಿ ಫೀಸ್ ಇರಲ್ಲ. ನೆಕ್ಸ್ಟ್ ನೋಡೋದಾದರೆ ಹೌ ಟು ಅಪ್ಲೈ, ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸೊ ಇದು ಸಿಂಪಲಾಗಿ ಅಪ್ಲೈ ಮಾಡೋದು ಏನು ಜಾಸ್ತಿ ಕಷ್ಟ ಇಲ್ಲ. ಸೊ ವಿಸಿಟ್ ದ ಅಫಿಷಿಯಲ್ SSC ವೆಬ್ಸೈಟ್ ನೇಮ್ ಇಲ್ಲಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ಗೆ ಹೋಗಬೇಕು. ಜಸ್ಟ್ ಹೋಗಿ ಅಪ್ಲೈ ಅಂತ ಇರುತ್ತೆ, ಅಲ್ಲಿ SSC MTS 2025 ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಫಸ್ಟ್ ಕಂಪ್ಲೀಟ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಯಾವುದೇ ರೀತಿ ರಾಂಗ್ ಫಿಲ್ ಮಾಡಿದ್ರೆ ಮತ್ತೆ ಚೇಂಜ್ ಮಾಡಬೇಕಾಗತ್ತೆ. ಸ್ಕ್ಯಾನಡ್ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ನೀವು ಬರೆದು ಅದನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಮತ್ತು ಪೇ ಫೀ ಆನ್ಲೈನಲ್ಲೇ ಪೇಮೆಂಟ್ ಇರುತ್ತೆ. ನೀವು UPI ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಮಾಡ್ಬೋದು. ಮತ್ತು ಸಬ್ಮಿಟ್ ಮಾಡಿ, ಅದು ಡೌನ್ಲೋಡ್ ಮಾಡಿ ಆ ಕಾಪಿ ಫಾರ್ಮ್ನ ಕಾಪಿ ಮಾಡಿ ಇಟ್ಕೋಬೇಕು. ಅಂದರೆ ಡೌನ್ಲೋಡ್ ಮಾಡಿಬಿಟ್ಟು ಪ್ರಿಂಟೌಟ್ ತೆಗೆದು ಇಟ್ಕೋಬೇಕು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೌ ಟು ಅಪ್ಲೈ, ಏಜ್ ಲಿಮಿಟ್, ಆಲ್ಮೋಸ್ಟ್ ಎಲ್ಲ MTS ಬಗ್ಗೆ ಹೇಳಿದ್ದೀನಿ, ಪ್ಯಾಟ್ರನ್ ಹೇಳಿದ್ದೀನಿ, ಸಿಲೆಬಸ್ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡೋದಾಗಿರ್ಬೋದು. ನೆಕ್ಸ್ಟು SSC ಇನ್ನು ತುಂಬ ಎಕ್ಸಾಮ್ಸ್ ಎಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಜಾಬ್ ಅಪ್ಡೇಟ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಎಲ್ಲ ವೀಡಿಯೋಸು ಈ ಒಂದು ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೆಕ್ಸ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.